ರೈತ ಬಾಂಧವರಿಗೆ ನಮಸ್ಕಾರ. ಎಲ್ಲರಿಗೂ ಮಳೆಗಾಲದಲ್ಲೂ ನೀವು ಕಣ್ಣು ಮುಚ್ಕೊಂಡು ಸಾಕಾಣಿಕೆ ಮಾಡುವಂಥ ತಳಿ ಅಂತಂದರೆ ಅದು ಉಸ್ಮಾನಿಬಾದ್ ಮಾತ್ರ ಅಂತ ಹೇಳ್ತೀನಿ ನಾನು. ಉಸ್ಮಾನಿಬಾದ್ ತಳಿ ಅಂತಂದರೆ 3 ಮರಿ ಕೊಡುವಂಥ ತಳಿ. ಅಂದರೆ ರೈತ ಬಾಂಧವರಿಗೆ ಕಡಿಮೆ ಸಮಯದಲ್ಲಿ 3 ಮೇಕೆ ಹಾಕ್ತಾ ಹೋದರೆ ಆದಾಯ ದುಪ್ಪಟ್ಟಾಗುತ್ತೆ ಅವರಿಗೆ. ಸೊ ಹಂಗಾಗಿ ಸೆಕೆಂಡ್ ಪ್ರೆಗ್ನೆನ್ಸಿ, ಥರ್ಡ್ ಪ್ರೆಗ್ನೆನ್ಸಿ ನೀವು ಸಾಕಾಣಿಕೆ ಮಾಡಿದರೆ ಕರ್ನಾಟಕದ ಎಲ್ಲ ವೆದರ್ಗೆ ಏನಂತಂದರೆ ಅದು ಹೊಂದ್ಕೊಳ್ಳುತ್ತೆ. ಇದನ್ನು ನಿಮ್ಮ ಫಾರ್ಮ್ಗೆ ಬರೋವ್ರಿಗೆ ಏನಂತಂದರೆ ಅವ್ರದ್ದೇ ಆ ಜವಾಬ್ದಾರಿ ಇರುತ್ತೆ. ಮೇಕೆಗಳಿಗೆ ಏನೇ ಆದರೂ ಅವರೇ ನೋಡ್ಕೊತಾರೆ, ಅವ್ರದ್ದೇ ಟ್ರಾನ್ಸ್ಪೋರ್ಟ್ ಇರುತ್ತೆ, ಫ್ರೀ ಟ್ರಾನ್ಸ್ಪೋರ್ಟ್ ಕೊಡ್ತಾರೆ. ನೀವೇ ಪರಿಶೀಲನೆ ಮಾಡಿ ಮೇಕೆಗಳನ್ನ ಪರ್ಚೇಸ್ ಮಾಡ್ಕೋಬೋದು. 40 kg 45 kg ವೇಟ್ ಬರುತ್ತೆ. ಅದನ್ನು ಸೆಕೆಂಡ್ ಪ್ರೆಗ್ನೆನ್ಸಿ, ಥರ್ಡ್ ಪ್ರೆಗ್ನೆನ್ಸಿ ತೊಗೊಂಡ್ರೆ ತುಂಬ ಉತ್ತಮ ಅಂತ ಅನ್ಕೊತೀನಿ ರೈತರಿಗೆ. ಯಾರಿಗೆ ಬೇಕಾಗಿತ್ತು ಅಂತಂದರೆ ಆರಾಮಾಗಿ ಕರೆ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಅವರೇ ಚೂಸ್ ಮಾಡ್ಕೋಬೋದು, ಸಾಕಾಣಿಕೆ ಮಾಡ್ಬೋದು. ಒಳ್ಳೆ ಆದಾಯ ಅಂತ ಹೇಳ್ತೀನಿ ನಾನು. ಉಸ್ಮಾನಿಬಾದ್ ಅಂತಂದರೆ ಒಂದು ಕಪ್ಪು ವಜ್ರಗಳು ಅಂತ ಅನ್ಕೊತೀನಿ ನಾನು. ಓಕೆನಾ? ಸೊ ತುಂಬ ಒಂದು ಡಿಮ್ಯಾಂಡ್ ಇರುವಂಥ ತಳಿ. ಇದನ್ನು ನಮ್ಮ ಲೋಕಲ್ ಥರನೇ ಕಾಣುತ್ತೆ. ಅವ್ರದ್ದು ಟ್ರಾನ್ಸ್ಪೋರ್ಟ್ ಮುಖಾಂತರ ನಿಮಗೆ ಕಳಿಸ್ಕೊಡ್ತಾರೆ. ಹಾಲು ಚಲೋ ಬೇಕಂದ್ರೆ ಲಕ್ಕಿಗೋಟ್ ಫಾರ್ಮ್ಗೆ ಬುಕ್ ಮಾಡಿರಿ. ಮತ್ತು ನಿಮ್ಮ ರೈತರಿಗೆ ಏನು ಹಿಡ್ತದ ತೊಗೊಳಕ್ಕೆ ಚಲೋ ಐತಿ ಅಂತ ಚಲೋ ಅದ. ಮತ್ತು ಟ್ರಾನ್ಸ್ಪೋರ್ಟೇಷನ್ ಏನು ಮಾಡಿದ್ದು ಯಾವ ಥರ ಫ್ರೀ ನಮ್ಮ ಇದ್ರ ಶೆಡ್ಡಿನ ಮಟ್ಟ ಫ್ರೀ ಶೆಡ್ ಅಂತ ಏನು ಮಾರ್ಟಿಲಿಟಿ ಆಗಿದೆ ಏನಾಗಿದೆ ನಮ್ಮ ಜವಾಬ್ದಾರಿ. ನಾ ರಿಫಂಡ್ ಮಾಡ್ತೀನಿ. ಓಕೆನಾ? ಮಾಲ್ ನೋಡಬೇಕು. ನಾ ಬನ್ನಿ ಮಾಲ್ ತೋರಿಸ್ತೀನಿ. ತುಂಬಬೇಕು ಇದು ನೋಡಬೇಕು. ಸೊ ರೈತರಿಗೆ ಇನ್ನೊಂದು ಕಿವಿ ಮಾತು ಏನಂತಂದರೆ, ನೀವು ಏನೇ ಸಾಕಾಣಿಕೆ ಮಾಡಬೇಕಾಗಿತ್ತು ಅಂದರೆ ಫಸ್ಟು ನಿಮಗೇನಂತಂದರೆ ಮೇಕೆ ಬಗ್ಗೆ ನಿಮಗೆ ಅನುಭವ ಇರಬೇಕು. ಒಂದು ಮೇಕೆ ಅಂತಂದರೆ ಅವು ಜೀವಂತ ಪ್ರಾಣಿ. ಅದನ್ನು ನೀವು ತಂದ ಮೇಲೆ ಯಾವ ಥರ ಸಾಕಾಣಿಕೆ ಮಾಡ್ತೀರಿ, ಯಾವ ಥರ ನೋಡ್ಕೊತೀರಿ, ಅದು ಇಂಪಾರ್ಟೆಂಟ್. ಅಂದರೆ ಒಂದು ತಾಯಿ ಆ ಮಗುನ ಯಾವ ಥರ ನೋಡ್ಕೊತಾರೆ ಆ ಥರ ಕೇರ್ ಮಾಡ್ಬೇಕು, ಅದು ಇಂಪಾರ್ಟೆಂಟು. ಮೇಕೆನ ನಿಮ್ಮ ಅನುಭವಸ್ಥರನ್ನ ಕರ್ಕೊಂಡೋಗಿ ನೇರವಾಗಿ ಅಲ್ಲಿ ಭೇಟಿ ಕೊಟ್ಟು ಅವರು ಯಾವ ಥರ ಕೊಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ. ನೀವು ದುಡ್ಡು ಕೊಟ್ಟು ಯಾವ ಥರ ತೊಗೊತಾ ಇದ್ದೀರ ಇಂಪಾರ್ಟೆಂಟು. ನಿಮ್ಮ ದುಡ್ಡಿಗೆ ಮೌಲ್ಯ ಇದೆ. ನೀವು 1 ಲಕ್ಷ ರೂಪಾಯಿ ಕೊಟ್ಟು 50,000 ಕೊಟ್ಟು ಮೇಕೆ ನೀವು ಸಂತೆಯಲ್ಲಿ ಹೋಗಿ ಎಲ್ಲೇ ಹೋಗಿ ನೀವು ತೊಗೊತಾ ಇದ್ದೀರಿ ಅಂತಂದರೆ ನಿಮಗೆ ಗೊತ್ತಿರಬೇಕು ಮೇಕೆ ಅಂದರೆ ಯಾವ ಥರ ತೊಗೋಬೇಕು, ಪ್ರೆಗ್ನೆನ್ಸಿ ಇದೆಯಾ ಇಲ್ಲ, ಯಾವ ರೋಗ ಇದೆಯಾ ಇಲ್ಲ, ಯಾವ ಥರ ಇದೆ. ಸೊ ಅದನ್ನು ಚೂಸ್ ಮಾಡ್ಕೊಳ್ಳೋದು ರೈತರ ಜವಾಬ್ದಾರಿ. ಅದನ್ನು ಸೊ ಅಲ್ಲಿ ನೋಡ್ಕೊಳ್ಳಿ. ಎಲ್ಲ ಫಾರ್ಮಲ್ಲೂ 100 ಮೇಕೆಗಳು ಇರ್ತಾವೆ. ನಿಮಗೆ 20 ಬೇಕು, 30 ಬೇಕು, 40 ಬೇಕು, 50 ಬೇಕು, ಯಾವ ಥರ ಬೇಕಾದರೂ ಚೂಸ್ ಮಾಡ್ಕೋಬೋದು. ಎಲ್ಲ ಶೈನಿಂಗ್ ಕ್ವಾಲಿಟಿ ಇರುತ್ತೆ. ಮತ್ತು ತಂದಮೇಲೆ ಅಷ್ಟೇ ಅವಕ್ಕೆ ವ್ಯಾಕ್ಸಿನೇಷನ್ ಆಗಿರ್ಬೋದು, ನೀರು, ಫೀಡು, ಪ್ರತಿಯೊಂದು ನೋಡ್ಕೋದ್ರಿಂದ ರೈತರಿಗೆ ಒಂದು ಒಳ್ಳೆಯ ಆದಾಯ ಕಾಣ್ಬೋದು ಅಂತ ಹೇಳ್ತೀನಿ ನಾನು. ಅಲ್ಲಿಂದ ತಂದಿವಿ ನಾವು ನೋಡ್ಕೊಳ್ಳಿಲ್ಲ ಮಾಡಲಿಲ್ಲ ಅಂತಂದರೆ ಅದು ನಷ್ಟಕ್ಕೆ ಕಾರಣ ಆಗುತ್ತೆ. ಸೊ ಹಂಗಾಗಿ ಪ್ರತಿಯೊಬ್ಬರು ರೈತ ಬಂದವರು ಏನಂತಂದರೆ ಯಾರೇ ಸಾಕಾಣಿಕೆ ಮಾಡಬೇಕಾಗಿತ್ತು ಅಂದರೆ ಸೊ ಫಸ್ಟು ಮೇಕೆ ಬಗ್ಗೆಲೆಲ್ಲ ತಿಳ್ಕೊಂಡು ಮಾಡಿಕೊಂಡು ಸಾಕಾಣಿಕೆ ಮಾಡಿ ಅಂತ ಹೇಳ್ತೀನಿ ನಾನು. ಆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ. ಯಾರಿಗೆ ಬೇಕಾಗಿತ್ತು ಅಂದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ. ಟ್ರಾನ್ಸ್ಪೋರ್ಟ್ ನಿಮ್ಮ ಮನೆಯವರೆಗೂ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿದ್ದರೂ ಅಲ್ಲಿವರೆಗೂ ನಿಮ್ಗೆ ಟ್ರಾನ್ಸ್ಪೋರ್ಟ್ ಕೊಡ್ತಾರೆ. ಯಾವುದೇ ತಳಿ ಬೇಕಾದರೂ ನಿಮಗೆ ಪ್ರೊವೈಡ್ ಮಾಡ್ತಾರೆ ಅವರು.